ಹಲೋ ಗೈಸ್, ಸಿಡಿ ಕಿಚನ್ ಆ್ಯಂಡ್ ಬ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ. ಸೊ ನಂದು ಅಪ್ಪ ಇಲ್ಲಿ ಅವರ ಬರ್ಡೇಗೆ ಅಂತ ನನಗೆ ಇಲ್ಲಿ ಐಸ್ ಕ್ರೀಮ್ ಮತ್ತು ಬೇರೆ ಬೇರೆ ಕಲರ್ ಜ್ಯೂಸ್ ತಂದಿದ್ದಾರೆ. ಹಾಗೆಯೇ ಚಿಕನ್ ಕರಿ ಮಾಡಲಿಕ್ಕೆಲ್ಲ ತಗೊಂಡು ಬಂದಿದ್ದಾರೆ, ಕೋರಿ ರೊಟ್ಟಿ ಮಾಡೋದಂತ. ಸೊ ಇಲ್ಲಿ ನಾನೀಗ ಐಸ್ ಕ್ರೀಮ್ ತಿಂದಿದ್ದೇನೆ. ಸೊ ಹಾಗೆಯೇ ಹಾಲಿದ್ದು ಪಾಯಸ ಮಾಡ್ತಿದ್ದೇನೆ. ಸೊ ಇಲ್ಲಿ ಫಸ್ಟಿಗೆ ನಾನು ತುಪ್ಪ ಹಾಕ್ತಿದ್ದೇನೆ ಒಂದು ಫ್ರೈ ಪ್ಯಾನಿಗೆ. ಇದು ಮನೆಯಲ್ಲೇ ಮಾಡಿದ್ದು ತುಪ್ಪ, ಸ್ವಲ್ಪ ಕೆನೆ ತೆಗೆದಿದ್ದು ಇತ್ತು, ಸೊ ಅದರಲ್ಲೇ ಮಾಡಿದ್ದು. ಸೊ ಇನ್ನು ಇದಕ್ಕೆ ಸೇವನ್ನು ಹಾಕಿ ಒಳ್ಳೇದು ಮಾಡಿ ಫ್ರೈ ಮಾಡಬೇಕು. ಗೀ ಮಾತ್ರ ಯೂಸ್ ಮಾಡಿದರೆ ಒಳ್ಳೆಯದು, ನೀವು ಆಯಿಲ್ ಹಾಕಬೇಡಿ. ಆಯಿಲ್ ಹಾಕಿದರೆ ಅಷ್ಟು ಟೇಸ್ಟಾಗಿ ಬರಲ್ಲ, ಗೀಯಲ್ಲೇ ಅದು ಫ್ರೈ ಮಾಡಬೇಕು. ಸೊ ನೋಡಿ, ಇಷ್ಟೇ ಉಳ್ದದ್ದು ಅದರಲ್ಲಿ. ಸೊ ಅದನ್ನು ಉಳ್ದದ್ದು ಮತ್ತೆ ಎಲ್ಲ ಹಾಕ್ತೇನೆ, ಅಂದರೆ ಸ್ವಲ್ಪ ಅಷ್ಟೇ ಮಾಡಿದ್ದು ಗೀ. ಸೊ ನೋಡಿ, ಹೀಗೆ ಕೆಲವು ಬ್ರೌನ್ ಕಲರ್ ಬರಬೇಕು, ಆಗ ಒಳ್ಳೆಯದಾಗುತ್ತೆ. ಅಂದರೆ ಅದರಲ್ಲಿ ವೈಟ್ ಆ್ಯಂಡ್ ಬ್ರೌನ್ ಕಲರ್ ಮಿಕ್ಸ್ ಆಗಿರುತ್ತೆ. ಹಾಗೆಯೇ ಇಲ್ಲಿ ಆಲ್ರೆಡಿ ಕುದಿಸಿ ಇಟ್ಟ ಹಾಲಿತ್ತು, ಅದು ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಸೊ ಈಗ ಅದನ್ನು ಕೂಡ ನಾನು ಬಿಸಿ ಮಾಡ್ತಿದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ಏಲಕ್ಕಿ ಕೂಡ ಹಾಕುವ, ಕ್ರಷ್ ಮಾಡಿ ಹಾಕಿದರೆ ಆಯಿತು. ಪೌಡರ್ ಕೂಡ ಇದ್ದರೆ ಹಾಕ್ಬೋದು, ಸ್ವಲ್ಪ ವೆನಿಲ್ಲಾ ಎಸೆನ್ಸ್ ಕೂಡ ಹಾಕ್ಬೋದು ಇದ್ದರೆ. ಸ್ವಲ್ಪ ಬಿಸಿಯಾಗಿದೆ ಹಾಲು. ಇನ್ನು ನಾನು ಇದಕ್ಕೆ ಸೇವನ್ನು ಸೇರಿಸಿದ್ದೇನೆ. ಸೊ ನೋಡಿ, ಇಷ್ಟು ಇದು ಕುದಿದ್ರೆ ಸಾಕು. ಅಂದರೆ ಸೇವು ಅದು ತನ್ನಷ್ಟಕ್ಕೆ ಮತ್ತೆ ತುಂಬ ಅಂದರೆ ದೊಡ್ಡದಾಗುತ್ತೆ, ದಪ್ಪ ಆಗುತ್ತೆ. ಸೊ ಬೇಕಾದರೆ ನಿಮಗೆ ಕುದಿಸಿ ಇಡ್ಬೋದು, ಯಾಕಂದರೆ ತುಂಬ ಕುದಿಸಿದರೆ ಮತ್ತೆ ಅದು ಫುಲ್ಲು ಇದಾಗಿ ಹೋಗುತ್ತೆ, ಸಾಫ್ಟಾಗಿ. ಸೊ ಅದಕ್ಕೆ ಹೀಗೇ ಇಟ್ಟರೆ ಅದು ತನ್ನಷ್ಟಕ್ಕೆ ಹಾಲು ಬಿಸಿ ಇರೋದ್ರಿಂದ ಒಳ್ಳೆಯದಾಗಿ ಬೇಯುತ್ತೆ. ಹಾಗೆಯೇ ಕನ್ಸಿಸ್ಟೆನ್ಸಿ ಕೂಡ ಸ್ವಲ್ಪ ನೀರಾಗಿ ಇಡಬೇಕು, ಯಾಕಂದರೆ ಮತ್ತೆ ಅದು ತುಂಬ ದಪ್ಪ ಆಗುತ್ತೆ. ಸೊ ನೋಡಿ, ಹಾಗೆಯೇ ಚಿಕನ್ ಕರಿ ಕೂಡ ರೆಡಿಯಾಗಿದೆ. ಸೊ ನಮ್ಮದು ಚಿಕನ್ ಕರಿ ಕೋರಿ ರೊಟ್ಟಿಗೆ
ಹಾಗೆಯೇ ಪಾಯಸ. ಸೊ ಈಗ ಊಟ ಮಾಡುವ ಸಮಯ. ಕೋರಿ ರೊಟ್ಟಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ನನ್ನದಂತೂ ಆಲ್ ಟೈಮ್ ಫೇವ್ರೇಟ್. ಅಂದರೆ ಕೋರಿ ಮತ್ತು ರೊಟ್ಟಿ ಇದ್ದರೆ, ಅಂದರೆ ಕೋರಿ ರಸ ಮತ್ತು ರೊಟ್ಟಿ ಇದ್ದರೆ 3 ಸಲ ಕೂಡ ನಾನು ಅದನ್ನೇ ತಿನ್ನೋದು. ಸೊ ಇದು ನೆಕ್ಸ್ಟ್ ಡೇ ಎಲ್ಲ ಫ್ಯಾನ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಅಂತ ಬಂದಿದ್ದೇನೆ, ಅಂದರೆ ನೋಡ್ತಿದ್ದೇನೆ ಹೇಗೆ ಮಾಡೋದು ಅಂತ. ಸೊ ಎಲ್ಲ ಇದಾಗಿದೆ. ಸೊ ನೋಡಿ ಫೈನಲಿ ಕ್ಲೀನ್ ಕೂಡ ಮಾಡಿದೆ ಅಷ್ಟು ಬೇಗ. ಸೊ ಇದು ಲ್ಯಾಡರಲ್ಲಿ ಹೋಗಿ ಕ್ಲೀನ್ ಮಾಡಿದ್ದು. ಒಂದು ಕೈ ನಂದು ಹೋಗಿದೆ, ಅಂದರೆ ಮೊನ್ನೆ ಗ್ಲಾಸ್ ಆಗಿತ್ತು, ಒಂದೇ ಕೈಯಲ್ಲಿ ಸರ್ಕಸ್ ಮಾಡಿದೆ. ಸೊ 2 ರೂಮದ್ದು ಫ್ಯಾನ್ ಕ್ಲೀನ್ ಆಯಿತು ಒಳ್ಳೆಯದಾಗಿ. ಸೊ ಹಾಗೆ ನಮ್ಮ ಮನೆಗೆ ಹೊಸ ಬೆಕ್ಕು ಕೂಡ ಬಂದಿದೆ. ಸೊ ನೋಡ್ಬೋದು ಎಷ್ಟು ಕ್ಯೂಟ್ ಉಂಟಂತ. ಇನ್ನು ನಿಮಗೆ ಇದು ವ್ಲಾಗಲ್ಲಿ ಸಿಗ್ತದೆ ನಮ್ಮದು ಡೈಲಿ. ಸೊ ಇವತ್ತಿನ ಈ ಚಿಕ್ಕ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.